ಬಂಧುಗಳೇ ನಮಸ್ಕಾರ. ನಾವಿವಾಗ ಕಬ್ಬನ್ ಪಾರ್ಕ್ನ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದಲ್ಲಿದ್ದೀವಿ. ಇವತ್ತು ಒಂದು ಕಾರ್ಯಕ್ರಮ ಇತ್ತು. ವಿದ್ಯುತ್ ಪರಿವೀಕ್ಷಣಾಲಯದ ವತಿಯಿಂದ ವಿದ್ಯುತ್ ಸುರಕ್ಷತಾ ಸಪ್ತಾಹವನ್ನು ಹಮ್ಮಿಕೊಳ್ಳಲಾಗಿತ್ತು. ಎಲೆಕ್ಟ್ರಿಕಲ್ ಸೇಫ್ಟಿ ಎಷ್ಟು ಮುಖ್ಯ ಅನ್ನೋದ್ರ ಬಗ್ಗೆ ಒಳ್ಳೊಳ್ಳೆಯ ಮಾತುಗಳನ್ನ ಹೇಳಿದ್ರು. ಈಗ ಅದೇ ವಿಚಾರವಾಗಿ ಎಲೆಕ್ಟ್ರಿಕಲ್ ಇನ್ಸ್ಪೆಕ್ಟರ್ ಒಬ್ಬರು ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ ಬನ್ನಿ. ನಮಸ್ಕಾರ ಸರ್. ನಾವು ಯಾರು ತಮ್ಮ ಪರಿಚಯ ಮಾಡ್ಕೊಳ್ತೀವಿ? ನಮಸ್ತೆ, ನನ್ನ ಹೆಸರು ರವೀಶ್ ಅಂತ, ವಿದ್ಯುತ್ ಪರಿವೀಕ್ಷಣಾ ಇಲಾಖೆ ಹಾಸನ ಉಪವಿಭಾಗದ ಉಪವಿದ್ಯುತ್ ಪರಿವೀಕ್ಷಕ. ಈಗ ನಾವು ಈ ವಾರ ಅಂದರೆ ಜೂನು 26ರಿಂದ ಜುಲೈ 2ನೇ ತಾರೀಕುವರೆಗೂ ರಾಷ್ಟ್ರೀಯ ಸುರಕ್ಷತಾ ಸಪ್ತಾಹ ಅಂತ ಒಂದು ಪ್ರೋಗ್ರಾಮ್ ಮಾಡ್ತಾಯಿದ್ದೀವಿ. ಇದ್ರದ್ದು ಮೇಯ್ನು ಧ್ಯೇಯವಾಕ್ಯ ಬಂದು ಇಂದಿನ ಮುಂಜಾಗ್ರತೆ ನಾಳಿನ ಸುರಕ್ಷತೆ. ಇದ್ರದ್ದು ಮೇಯ್ನ್ ಇಂಟೆನ್ಷನ್ನು ಈ ಸಪ್ತಾಹದ್ದೇನು ಅಂದರೆ ಜನರಲ್ಲಿ ಒಂದು ವಿದ್ಯುತ್ ಇಂದ ಆಗ್ತಕ್ಕಂಥ ಅಪಘಾತಗಳನ್ನು ತಡೆಗಟ್ಟ ನಿಟ್ಟಿನಲ್ಲಿ ಏನೇನು ಕ್ರಮಗಳನ್ನ ಕೈಗೊಳ್ಳಬೇಕು ಮತ್ತು ವಿದ್ಯುತ್ ಅಪಘಾತಗಳನ್ನು ಆದಷ್ಟು ಕಡಿಮೆ ಮಾಡಬೇಕು ಅನ್ನೋ ಒಂದು ಮೇನ್ ಇಂಟೆನ್ಷನ್ ಇಟ್ಕೊಂಡು ಈ ಒಂದು ಸಪ್ತಾಹ ಕಾರ್ಯಕ್ರಮ ಮಾಡ್ತಾ ಇರೋದು. ಈಗ ಇದರಲ್ಲಿ ಎಲೆಕ್ಟ್ರಿಕಲ್ ಆಕ್ಸಿಡೆಂಟ್ಸು ಹೆಚ್ಚಾಗಿ ಆಗ್ತಾ ಇರತಕ್ಕಂಥದ್ದು ಗ್ರಾಮೀಣ ಪ್ರದೇಶದಲ್ಲಿ ಏನಾಗುತ್ತೆ, ವಿದ್ಯುತ್ ವಾಹಕಗಳು ತುಂಡಾಗಿ ಬೀಳುತ್ತೆ, ಸ್ನ್ಯಾಪಿಂಗ್ ಆಫ್ ಕಂಡಕ್ಟ್ರು ಆಗ್ತವೆ. ಇದ್ರ ಬಗ್ಗೆ ಅರಿವಿಲ್ದಂಥ ಸಾರ್ವಜನಿಕರು ಇದನ್ನು ಮುಟ್ಟೋದು, ಇದನ್ನು ತುಳಿಯೋದು, ಈ ಥರದಿಂದ ವಿದ್ಯುತ್ ಅಪಘಾತಗಳು ಜಾಸ್ತಿ ಆಗ್ತಿದ್ದಾವೆ. ಎರಡನೇದು, ಈ ವಿದ್ಯುತ್ ಮಾರ್ಗಗಳಿಗೆ ತುಂಬ ಹತ್ತಿರವಾಗಿ ಬಿಲ್ಡಿಂಗ್ಗಳನ್ನ ಕನ್ಸ್ಟ್ರಕ್ಷನ್ ಮಾಡೋದು, ಕಟ್ಟಡಗಳನ್ನ ನಿರ್ಮಿಸ್ಕೊಳೋದು, ಅದರಿಂದ ಸೂಕ್ತ ಅಂತರವನ್ನು ಮೇಂಟೈನ್ ಮಾಡದಿಲ್ದಿರೋದು ಕೂಡ ಒಂದು ವಿದ್ಯುತ್ ಅಪಘಾತಕ್ಕೆ ಮುಖ್ಯ ಕಾರಣವಾಗಿರ್ತದೆ. ಮತ್ತು ವಿದ್ಯುತ್ ಕೆಲಸಗಾರರಲ್ಲಿ ನಮ್ಮ ವಿದ್ಯುತ್ ಕೆಲಸಗಾರರು ಸೂಕ್ತ ಸುರಕ್ಷತಾ ಉಪಕರಣಗಳನ್ನು ಇರ್ತಕ್ಕಂಥದ್ದು ಮತ್ತು ಸುರಕ್ಷತಾ ನಿಯಮಗಳನ್ನ ಪಾಲನೆ ಇರ್ತಕ್ಕಂಥದ್ದು ಕೂಡ ವಿದ್ಯುತ್ ಅಪಘಾತ ಆಗಲಿಕ್ಕೆ ಮುಖ್ಯ ಕಾರಣ ಆಗಿರುತ್ತೆ. ಆಮೇಲೆ ಈಗಿನ ಒಂದು ಇದರಲ್ಲಿ ಪ್ರತಿದಿನ ನಾವು ವಿದ್ಯುತ್ನ ಬಳಸ್ತೀವಿ. ಇದರಲ್ಲಿ ಈಗ ಹಾಸನ ಜಿಲ್ಲೆಯಲ್ಲೇ ಈ ಒಂದು ಜೂನ್ ತಿಂಗಳಲ್ಲಿ, ಇನ್ನು ತಿಂಗಳು ಪೂರ್ತಿ ಮುಗ್ದಿಲ್ಲ, ಇದರಲ್ಲೇ 7 ವಿದ್ಯುತ್ ಅಪಘಾತ ಸಂಭವಿಸಿದೆ, ಅದು ಮಾನವರಿಗೆ. ಇದರಲ್ಲಿ ಏನಾಗಿದೆ, ಈಗ ತಾತ್ಕಾಲಿಕ ವಿದ್ಯುತ್ ಸ್ಥಾವರಗಳು ಇರತಕ್ಕಂಥ ಒಂದು ವಿದ್ಯುತ್ ಸ್ಥಾವರಗಳಲ್ಲಿ ಜನರು ಈ ಗ್ರೌಂಡಿಂಗ್ ಆಗಿರ್ತಕ್ಕಂಥ ಮೋಟ್ರುಗಳ್ನ ಅದನ್ನು ಬಳಸ್ಕೊಂಡು ವಿದ್ಯುತ್ ಅಪಘಾತಗಳಾಗ್ತಿರೋವು ಜಾಸ್ತಿ ಆಗ್ತಿದ್ದಾವೆ. ಅದರಿಂದ ಯಾವುದೇ ವಿದ್ಯುತ್ ಸ್ಥಾವರ ಆಗಿರಲಿ, ಅದು ತಾತ್ಕಾಲಿಕವಾಗಿರಲಿ ಶಾಶ್ವತವಾಗಿರಲಿ, ನಿಯಮಗಳನ್ನ ಪಾಲನೆ ಮಾಡಬೇಕು. ಅದಕ್ಕೆ ಸಂಬಂಧಪಟ್ಟಂಥ ಸೂಕ್ತ ಸುರಕ್ಷತಾ ಉಪಕರಣಗಳನ್ನ ಬಳಸಬೇಕು. MCCB ಮತ್ತು ಈಗೆಲ್ಲ RCDಗಳು ಅಂತ ಬಂದಿದೆ, ರೆಸಿಡಿಯಲ್ ಕರೆಂಟ್ ಡಿವೈಸ್ ಅಂತ, RCCB, ಇವುಗಳನ್ನು ಸೂಕ್ತ ಸುರಕ್ಷತಾ ಉಪಕರಣಗಳನ್ನು ಬಳಸ್ಕೊಂಡು ಅರ್ತ್ ಲೀಕೇಜು, ಗ್ರೌಂಡಿಂಗ್ ಆಗೋದರಿಂದ ಆಗ್ತಕ್ಕಂಥ ವಿದ್ಯುತ್ ಅಪಘಾತಗಳನ್ನ ತಪ್ಪಿಸ್ಬೇಕು ಅಂತ ಜನರಲ್ಲಿ ಕೇಳ್ಕೊತೀವಿ. ಇದಾಗಿತ್ತು ಅವರ ಒಂದು ಇವತ್ತಿನ ಸಂದೇಶ. ಎಲೆಕ್ಟ್ರಿಕಲ್ ಇನ್ಸ್ಪೆಕ್ಟರ್ ರವೀಶ್ ಅವರಿಗೆ ಧನ್ಯವಾದಗಳು. ಈಗ ಮತ್ತೊಬ್ಬರು ಇಂಜಿನಿಯರ್ ನಮ್ಮ ಜೊತೆ ಇದ್ದಾರೆ, ಕಿರಣ್ ಕುಮಾರ್ ಅಂತ, ಇದೇ ಎಲೆಕ್ಟ್ರಿಕಲ್ ಇನ್ಸ್ಪೆಕ್ಟರೇಟಿಂದ. ಸರ್ ನಮಸ್ಕಾರ. ವಿದ್ಯುತ್ ಸುರಕ್ಷತೆ ಬಗ್ಗೆ ತಾವು ಏನು ಮಾಹಿತಿಗಳನ್ನ ಹಂಚ್ಕೊಳ್ತೀರಿ ಹೇಳಿ ಸರ್. ನಮಸ್ಕಾರ, ನನ್ನ ಹೆಸರು ಕಿರಣ್ ಅಂತ, ಉಪವಿದ್ಯುತ್ ಪರಿವೀಕ್ಷಕರು, ಬೆಂಗಳೂರು ಹೆಚ್ಚುವರಿ ದಕ್ಷಿಣದಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ನಾವು ಈ ವರ್ಷ ಪ್ರತಿ ವರ್ಷದಂತೆ ವಿದ್ಯುತ್ ಸುರಕ್ಷತಾ ಸಪ್ತಾಹವನ್ನು ಆಚರಿಸ್ತಾ ಇದ್ದೀವಿ. ಈ ವರ್ಷ ಜೂನ್ 26ರಿಂದ ಜೂನ್ 26ರಿಂದ ಜುಲೈ 2ರವರೆಗೂ ವಿದ್ಯುತ್ ಸುರಕ್ಷತಾ ಸಪ್ತಾಹವನ್ನು ಆಚರಿಸ್ತಾ ಇದ್ದೀವಿ. ನಮ್ಮಲ್ಲಿ ಅತಿ ಪ್ರಮುಖವಾಗಿ ಸಾರ್ವಜನಿಕರಿಗಾಗಿರ್ಬೋದು ಮತ್ತು ವಿದ್ಯುತ್ ಕೆಲಸಗಾರರಿಗಾಗಿರ್ಬೋದು ಮತ್ತು ಗುತ್ತಿಗೆದಾರರಲ್ಲಿ ಅತಿ ಹೆಚ್ಚು ವಿದ್ಯುತ್ ಅಪಘಾತಗಳು ಸಂಭವಿಸ್ತಾ ಇದ್ದಾವೆ. ಪ್ರಮುಖವಾಗಿ ನಮ್ಮ ಸಾರ್ವಜನಿಕರಲ್ಲಿ ವಲಯದಲ್ಲಿ ಗ್ರಾಮೀಣ ಭಾಗದಲ್ಲಿ ಏನಾಗ್ತಾ ಇದೆ ಅಂದರೆ, ವಿದ್ಯುತ್ ಕಂಡಕ್ಟರ್ಗಳು ತುಂಡಾಗಿ ಬಿದ್ದಿರೋದನ್ನ ಮುಟ್ಬಿಟ್ಟು ಎಲೆಕ್ಟ್ರಿಕೇಷನ್ ಆಗ್ತಾ ಇರ್ಬೋದು, ಅಥವಾ IP ಸೆಟ್ನಲ್ಲಿ ಅವರೇ ಸ್ವಂತವಾಗಿ ಕೆಲಸ ನಿರ್ವಹಿಸೋಕೆ ಹೋಗ್ಬಿಟ್ಟು ಯಾವುದೇ ಥರದ ವಿದ್ಯುತ್ ಗುತ್ತಿಗೆದಾರರಿಗಾಗಲಿ ಅಥವಾ ಪರ್ಮಿಟ್ ಹೋಲ್ಡರ್ಗಾಗಲಿ ತಿಳಿಸ್ತಲೇನ, ಎಲೆಕ್ಟ್ರಿಕಲ್ ಪರ್ಸನ್ಸ್ ತಿಳಿಸ್ತಲೇನ ಅವರೇ ಹೋಗ್ಬಿಟ್ಟು ಸ್ವಂತವಾಗಿ ಕೆಲಸ ನಿರ್ವಹಿಸೋಕೆ ಹೋಗ್ಬಿಟ್ಟು ಅತಿ ಹೆಚ್ಚು ವಿದ್ಯುತ್ ಅಪಘಾತಗಳು ಸಂಭವಿಸ್ತಾ ಇದ್ದಾವೆ. ಹಾಗಾಗಿ ಗ್ರಾಮೀಣ ಭಾಗದಲ್ಲಿ ಪ್ರಮುಖವಾಗಿ IP ಸೆಟ್ ಕೆಲಸ ನಿರ್ವಹಿಸಬೇಕಾದ್ರೆ ಸಾರ್ವಜನಿಕರು ಸಂಬಂಧಪಟ್ಟ ಗುತ್ತಿಗೆದಾರರಿಗಾಗಲಿ ಅಥವಾ ಒಂದು ವಿದ್ಯುತ್ ಕೆಲಸ ಮಾಡುವಂಥ ಪರಿಣಿತರಿಗಾಗಿ ತಿಳಿಸ್ಬಿಟ್ಟು ಕೆಲಸ ನಿರ್ವಹಿಸ್ಕೋಬೇಕಾಗಿ ನಾನು ಈ ಮೂಲಕ ತಮ್ಮಲ್ಲಿ ಕೇಳ್ಕೊಳ್ತೇನೆ. ಹಾಗಾಗಿ ನಮ್ಮ ಇದರಲ್ಲೂ ಅಷ್ಟೇ, ಅದರಲ್ಲಿ ಬೆಸ್ಕಾಂ ಸಂಸ್ಥೆಗಳಲ್ಲಿ ಮತ್ತು ದಿನನಿತ್ಯ ಎಲೆಕ್ಟ್ರಿಕಲ್ ಕೆಲಸನ ಕಂಬದಲ್ಲಿ ಒತ್ತು ಮಾಡ್ತಿರ್ಬೇಕಾದ್ರೆ ಸುರಕ್ಷತಾ ನಿಯಮಗಳನ್ನ ಕೆಲವು ಪಾಲನೆ ಮಾಡ್ತಾ ಇಲ್ಲ, ಮತ್ತು ಸುರಕ್ಷತಾ ಉಪಕರಣಗಳು ಸರಿಯಾಗಿ ಪಾಲನೆ ಮಾಡ್ದಲೇ ವಿದ್ಯುತ್ ಅಪಘಾತಗಳಾಗ್ತಾ ಇದ್ದಾವೆ. ಹಾಗಾಗಿ ಅವರಲ್ಲಿ ಕೂಡ ನಾವು ಮನವಿ ಮಾಡ್ಕೊಳ್ಳೋದು ಏನಂದರೆ, ಪ್ರತಿದಿನ ಕೆಲಸ ಮಾಡಬೇಕಾದ್ರೆ ಸುರಕ್ಷತಾ ಉಪಕರಣಗಳನ್ನು ಬಳಸ್ಕೊಂಡ್ಬಿಟ್ಟು ಮತ್ತು ಸುರಕ್ಷತಾ ವಿಧಾನಗಳನ್ನು ಅನುಸರಿಸ್ಕೊಂಡು ಕೆಲಸ ನಿರ್ವಹಿಸಿದಲ್ಲಿ ನಾವು ಈ ಅಪಘಾತಗಳನ್ನ ತಡೆಗಟ್ಬೋದು ಅಂತ ಒಂದು ಅಭಿಪ್ರಾಯ ವ್ಯಕ್ತಪಡಿಸ್ತೇನೆ. ಹಾಗಾಗಿ ಮತ್ತು ವಿದ್ಯುತ್ ಗುತ್ತಿಗೆದಾರರು ದಿನ ಬೆಳಗ್ಗೆ ಇದ್ದರೆ ನಮ್ಮ ಗ್ರಾಹಕರ ಜೊತೆ ಅವರು ಕೆಲಸ ನಿರ್ವಹಿಸ್ತಾ ಇರ್ತಾರೆ, ಮತ್ತು ದಿನ ಅವರು ಎಲೆಕ್ಟ್ರಿಕಲ್ ಸಂಬಂಧಪಟ್ಟಂಥ ಕೆಲಸಗಳು ನಿರ್ವಹಿಸ್ತಾ ಇರ್ತಾರೆ. ಅವರು ಸಹ ವಿದ್ಯುತ್ ಉಪಕರಣಗಳು ಸಲಕರಣೆಗಳನ್ನು ಸರಿಯಾಗಿ ಬಳಸ್ತಲೇ ಇರ್ಬೋದು ಅಥವಾ ಪ್ರೊಸೀಜರ್ನ ಪಾಲನೆ ಮಾಡೋದಲ್ಲೇ ಇರ್ಬೋದು, ಎಲ್ಲ ಒಂದು ಇದರಿಂದನ ಅವ್ರಿಗೆ ಎಲೆಕ್ಟ್ರಿಕೇಷನ್ಸ್ಗಳು ಅವ್ರಿಗೆ ಆಗ್ತಾ ಇದ್ದಾವೆ.
ಹಾಗಾಗಿ ಮುಂದಿನ ದಿನಗಳಲ್ಲಿ ಅವರು ಈ ಒಂದು ಸುರಕ್ಷಿತ ವಿಧಾನಗಳನ್ನು ಅನುಸರಿಸ್ಕೊಂಡ್ಬಿಟ್ಟು ಈ ಅಪಘಾತಗಳನ್ನ ತಡೆಗಟ್ಟಬೇಕು ಅಂತ ಹೇಳ್ಬಿಟ್ಟು ನಾವು ಅವರಲ್ಲಿ ಕೇಳ್ಕೊಳ್ತೀವಿ. ಧನ್ಯವಾದಗಳು. ಬಂಧುಗಳೇ, ಇದಿಷ್ಟು ಈ ವಿದ್ಯುತ್ ಸುರಕ್ಷತಾ ಬಗ್ಗೆ ಇಂಜಿನಿಯರ್ ಕಿರಣ್ ಅವರ ಅಭಿಪ್ರಾಯವಾಗಿತ್ತು.